ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಅಜಿತ್ಗೆ ಒಂದು ದೊಡ್ಡ ಡೌಟ್ ಬಂದಿದೆ. ಈ ಕಡೆ ನಮ್ಮ ಭೂಮಿ ಮತ್ತು ಅಜಿತ್ ಮಧ್ಯೆ ಪ್ರೀತಿ ಚಿಗುರೊಡೆಯುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಹಾಗಾದರೆ ಆ ಪ್ರೀತಿ ಚಿಗುರೊಡಲಿಲ್ವಾ? ಖಂಡಿತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೌದು, ಇಲ್ಲಿ ಭೂಮಿ ಮತ್ತು ಅಜಿತ್ ಒಂದಾಗ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಆ ಕಥೆನೇ ಬೇರೆ ಆಗಿದೆ. ಇಲ್ಲಿ ರೂಮಲ್ಲಿ ಹೋಗ್ಬಿಟ್ಟು ಸತ್ಯಣ್ಣ ಇಬ್ಬರು ಜೊತೆ ಮಾತಾಡ್ತಿರ್ಬೇಕಾದ್ರೆ, ಅಲ್ಲ ಭೂಮಿ, ನೀನು ಇಷ್ಟೊಂದು ಪ್ರೀತಿಸಿದ್ರು ಕೂಡ ಯಾಕೆ ನೀನು ಅಜಿತ್ ಮುಂದೆ ಹೇಳ್ಕೊಳ್ಳಿಲ್ಲ ಅಂತ ಅಂದಾಗ, ಅದೇ ಸತ್ಯಣ್ಣ, ನಾನು ಹೇಳಿದ್ನಲ್ವಾ, ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ನನಗೆ ಧೈರ್ಯ ಸಾಲಿಲ್ಲ ಅಂತ ಭೂಮಿ ಹೇಳ್ತಾಳೆ. ಇನ್ನು ಅಜಿತ್ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಓ ನೋಡಿ, ಹೀಗಾಗೋಯ್ತು. ಈ ಕಡೆ ಅವನು ನಾನು ಹೇಳ್ಬೇಡ ಅಂತ ಕೈ ಕಟ್ಟಾಕ್ದ, ನೀನು ನೋಡಿದ್ರೆ ಎದುರುಕೊಂಡೆ. ಒಟ್ಟಿನಲ್ಲಿ ಈಗ ಗಂಡ ಹೆಂಡತಿ ಮನಸ್ಸಲ್ಲಿರೋ ಪ್ರೀತಿನ ಒಬ್ರಿಗೊಬ್ರು ಹೇಳ್ಕೊಂಡು ಬಿಟ್ಟಿದ್ದೀರಿ ಸಂಗೀತಮ್ಮನ ಮುಂದೆ. ಸೊ ಈಗ ನೀವು ನಿಜವಾದ ಗಂಡ ಹೆಂಡತಿಯಾಗಿ ಬಾಳಿ. ಅಜಿತ ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ನಿನಗೆ ಗೊತ್ತಾಯ್ತಲ್ವಾ? ನೋಡಮ್ಮ ಭೂಮಿ, ಅವನೇನೋ ತಾಯಿ ಮೇಲಿನ ಅತಿಯಾದ ಪ್ರೀತಿಯಿಂದ ನಿನ್ನನ್ನು ಬೈದಿರ್ಬೋದು, ನಿನ್ನ ಮೇಲೆ ಕೂಗಾಡಿರ್ಬೋದು, ಅದನ್ನು ಮಿಸ್ಟೇಕ್ ಮಾಡ್ಕೋಬೇಡ. ಇಬ್ಬರು ಈಗ ಆದರ್ಶ ದಂಪತಿಗಳಾಗಿ ಬಾಳಿ ಅಂತ ಹೇಳ್ತಾರೆ. ಆಗ ಭೂಮಿ ಇದ್ದವಳು, ಇಲ್ಲ ಸತ್ಯಣ್ಣ, ಅದು ಆಗೋದಿಲ್ಲ. ಅವರೆಲ್ಲಿ ನಾನೆಲ್ಲಿ? ನನಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ. ನಾನು ಒಂದು ಕುಡುಕನ ಮಗಳು, ಕೊಲೆಗಾರ್ತಿಯ ಮಗಳು, ಅಂಥದ್ರಲ್ಲಿ ನಾನು ಇವ್ರನ್ನ ಪ್ರೀತಿಸೋದು ತಪ್ಪಾಗುತ್ತೆ. ನಾನೇನೋ ಬುದ್ಧಿ ಇಲ್ಲದೆ ತಿಳಿದೇ ಇವ್ರನ್ನ ಪ್ರೀತಿ ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ ಹಾಗಾಗಲ್ಲ ಸತ್ಯಣ್ಣ, ಅವ್ರಿಗೂ ನನಗೂ ಹೋಲಿಕೆನೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಅಲ್ಲ ಭೂಮಿ, ನನ್ನ ಮಾತು ಕೇಳು, ಅಜಿತ ಭೂಮಿ ಅಂತ ಹೇಳ್ತಾರೆ. ಭೂಮಿ ಆ ಮಾತನ್ನ ಹೇಳಿ ಹೋಗೇ ಬಿಡ್ತಾಳೆ. ಅಯ್ಯೋ ಆಂಜನೇಯ, ಏನಪ್ಪ ಇದು, ಮತ್ತೆ ಇಂಥ ದೊಡ್ಡ ಸಂಕಟ ತಂದಿಟ್ಬಿಟ್ಟಿಯಲ್ಲ. ನಾನೆಲ್ಲಿ ಇವರಿಬ್ಬರು ಒಂದಾಗ್ತಾರೆ, ಮನದಾಳದ ಮಾತನ್ನು ಹೇಳ್ಕೊಂಡ್ರು ಅಂತ ನಾನು ಖುಷಿಪಟ್ಟೆ. ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡೆ. ನೋಡಿದ್ರೆ ಹಿಂಗಾಗೋಯ್ತಲ್ಲ ಆಂಜನೇಯ ಅಂತ ಹೇಳ್ಬಿಟ್ಟು ಮತ್ತೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ದೇವಯಾನಿಗೆ ಕತ್ತು ನೋವಾಗಿರುತ್ತೆ. ಅಮ್ಮ ಅಂತ ಹೇಳ್ಬಿಟ್ಟು ಕತ್ತಿಗೆ ಆಯಿಂಟ್ಮೆಂಟ್ ಹಚ್ಕೊಳ್ತಾ ಇರ್ತಾಳೆ. ಅಮ್ಮ, ರಾತ್ರಿನೇ ಸ್ಪ್ರೇ ಹೊಡ್ಕೊಂಡೆ ಅಲ್ವಾ, ಇನ್ನೂ ಕಮ್ಮಿ ಆಗಲಿಲ್ವಾ ಅಂತ ಈ ಅಂಜು ಕೇಳ್ತಾಳೆ. ಅಯ್ಯೋ, ಅವಳು ಏನು ಸಾಮಾನ್ಯ ಅಂದ್ಕೊಂಡಿದ್ಯಾ? ನೋಡೋಕ್ಕೆ ಒಣಕಲ್ ಕಡ್ಡಿ ಥರ ಇದ್ದಾಳೆ, ನೋಡಿದರೆ ಹೆಂಗೆ ಕತ್ತಿಸಿಬಿಟ್ಲು. ಸಾಮಾನ್ಯ ನೋವು ಅಂಜು, ಅದು ಪೇನ್ ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾಳೆ. ಹೌದು ಮಾಮ್. ಅಲ್ಲ ಮಾಮ್, ಅದು ನೋಡ್ತೀಯಾ ಅಂಜು, ಅವಳು ಹೆಂಗಿದ್ದಾಳೆ, ಮಗಳು ಅಂದ ತಕ್ಷಣ ಯಾವ ರೀತಿ ನನ್ನ ಮೇಲೆ ಹಾರ್ಬಿಟ್ಲು, ಒಳ್ಳೆ ಜಿಂಕೆ ಥರ ಅಂತ ಹೇಳಿದಾಗ, ಹೌದು ಮಾಮ್, ದೊಡ್ಡಮ್ಮನಿಗೆ ಮಗಳು ಅಂದ ತಕ್ಷಣ ಅದು ಎಲ್ಲಿಂದ ಬಂತೋ ಏನೋ ಕೋಪ. ಅವರು ಎಲ್ಲನೂ ಮರ್ತಿರ್ಬೋದು, ಆದರೆ ಮಗಳು ಅನ್ನೋ ಮಮಕಾರನ ಮಾತ್ರ ಮರ್ತಿಲ್ಲ ಮಾಮ್ ಅಂತ ಹೇಳ್ಬಿಟ್ಟು ಇಬ್ಬರು ಅಮ್ಮ ಮಗಳು ಮಾತಾಡ್ತಾ ಇರ್ತಾರೆ. ಹೌದು, ಅವಳಿಗೆ ಮಗಳು ಅಂದರೆ ಪ್ರಾಣ ಅಲ್ವಾ, ಅದಕ್ಕೆ ಅವಳು ನನ್ನ ಪ್ರಾಣನೇ ತೆಗಿಯೋಕ್ಕೆ ಬಂದ್ಲು. ಅಲ್ಲ ಮಾಮ್, ದೊಡ್ಡಮ್ಮನಿಗೆ ಏನಾದರೂ ಎಲ್ಲ ನೆನಪಾಗಿ ನಿಮ್ಮ ಬಗ್ಗೆ ಬಾಯ್ಬಿಟ್ರೆ ಹೇಗೆ ಮಾಡೋದು ಮಾಮ್ ಅಂತ ಹೇಳ್ತಾಳೆ. ಹೌದು, ಅದಕ್ಕಿಂತ ಮುಂಚೆ ನಾವು ಆದಷ್ಟು ಬೇಗ ಜಾಗ್ರತೆ ಆಗಬೇಕು, ಹುಷಾರಾಗಬೇಕು. ನಾವು ಯಾರು ಬೇಡ ನಮ್ಮಿಂದ ದೂರ ಹೋಗ್ತಾರೆ ಅಂತ ಅನ್ಕೋತೀವಿ, ಅವರೆಲ್ಲ ಮತ್ತೆ ಮರಳಿ ನಮ್ಮ ಅಂತ್ಯಕ್ಕೆ ಬರ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ದೇವಯಾನಿ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು ಅಲ್ಲಿಂದ ಪಾಸಾಗಿ ಶ್ರವಣ್ ರೂಮ್ಗೆ ಹೋಗ್ತಾರೆ. ಶ್ರವಣ್ ರೂಮ್ಗೆ ಹೋದಂಥ ಅಜಿತ್ ಶ್ರವಣ್ ಹತ್ರ ಏನು ಚರ್ಚೆ ಮಾಡ್ತಾರೆ, ಅಜಿತ್ ಮತ್ತು ಶ್ರವಣ್ ಆಡೋ ಮಾತುಗಳನ್ನು ದೇವಯಾನಿ ಕೇಳಿಸ್ಕೊತಾಳ. ಖಂಡಿತ ಈ ಒಂದು ಎಪಿಸೋಡನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.